ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸೂಪರ್ ಆಗಿ ಅದ್ಭುತವಾದಂಥ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ಬಿರಿಯಾನಿ. ಎಸ್, ದೊನ್ನೆ ಬಿರಿಯಾನಿ. ಇದು ಆ್ಯಕ್ಚುಲಿ ತುಂಬ ಸಖತ್ತಾಗಿ ಬಂದಿದೆ. ಈ ರೆಸಿಪಿ ಶೇರ್ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಬೌಲ್ಗೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಎಕ್ಸ್ಪರ್ಟ್ ಆ್ಯಕ್ಚುಲಿ ಬಿರಿಯಾನಿಯಲ್ಲಿ. ಅವರು ತುಂಬ ಬ್ಯುಸಿಯಾಗಿರೋದ್ರಿಂದ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನೇ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ. ಅಂದರೆ ಸ್ವಲ್ಪ ಬೇರೆ ಯೂಟ್ಯೂಬ್ ಚಾನಲಲ್ಲೂ ಸರ್ಚ್ ಮಾಡಿ, ಸೊ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡಿ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಒಂದು ಬೌಲ್ಗೆ 1.5 kg ಚಿಕನ್ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಬರೀ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್, ಖಾರದ ಪುಡಿ 2 ಟೇಬಲ್ ಸ್ಪೂನು, ಅರಿಶಿಣ, ಉಪ್ಪು ಮತ್ತು 1 ಕಪ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನು. ಇದು ಮ್ಯಾರಿನೇಷನ್ಗೆ ನಾನು ಹಾಕ್ತಾ ಇರೋವಂಥ ಮೆಷರ್ಮೆಂಟ್ಸು ಇಷ್ಟು ಕರೆಕ್ಟಾಗಿದೆ. 1.5 kgಗೆ ಇಷ್ಟನ್ನ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಅಡುಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ನಾವು ಬಳಸೋದು. ಸೊ ಅದಕ್ಕಾಗಿ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡಬೇಕು. ಮೊಸರು ಎಲ್ಲ ಏನಕ್ಕಪ್ಪ ಹಾಕೋದು ಅಂತಂದರೆ ಚಿಕನ್ನು ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಆ ಪೀಸಸ್ಸು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಅದು ಯಾವುದೇ ಥರದ ಪೀಸ್ ಆಗಲಿ ಅಂದರೆ ಚಿಕನ್ ಪೀಸಸ್ಸು ನಾರು ಥರ ಇರೋದಿಲ್ಲ. ಸೊ ಸಾಫ್ಟಾಗಿ ಬರುತ್ತೆ. ಇದಿಷ್ಟು ಮಿಕ್ಸ್ ಮಾಡಿದಾದಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ, ಅಂದರೆ ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಏನಿಲ್ಲ ಅಂತಂದ್ರೂ 1 ಅವರ್ ಅಟ್ಲೀಸ್ಟ್ ಟೈಮ್ ಇದ್ದರೆ ಒಂದು 2 ಅವರ್ಸ್ ಮ್ಯಾರಿನೇಷನ್ಗೆ ಇಡ್ಬೋದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಅದಕ್ಕೋಸ್ಕರನೇ ನಾವಿಲ್ಲಿ ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾ ಇರೋದು, ಈವನ್ ಮತ್ತು ನಿಂಬೆ ಹುಳಿ ಆ್ಯಡ್ ಮಾಡ್ತಾ ಇರೋದು. ಇಷ್ಟನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಅಟ್ಲೀಸ್ಟ್ ನಾನು ಹೇಳ್ದಂಗೆನೇ ಮ್ಯಾರಿನೇಷನ್ಗೆ 1 ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಡಿ. ಟೈಮ್ ಇಲ್ಲ ಅಂತಂದರೆ, ಟೈಮ್ ಇದ್ದರೆ 2 ಅವರ್ಸ್ ಇಡಿ. ತಿರ್ಗಾ ಇದು ಮ್ಯಾರಿನೇಷನ್ ಆಗುವಷ್ಟೊತ್ತಿಗೆ ನಾವಿಲ್ಲಿ ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ ನಾವಿಲ್ಲಿ ಹುರ್ಕೊಬೇಕಾಗತ್ತೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಅಷ್ಟೇ ಏನಿಲ್ಲ ಅಂತಂದರೂ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಯಾಕೆಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ವ. ಸೊ ಅದಕ್ಕಾಗಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಅದಕ್ಕೆ ಈರುಳ್ಳಿ ಬಂದು ಒಂದು 3 ದೊಡ್ಡ ಈರುಳ್ಳಿ, ಅಂದರೆ 1.5 kgಗೆ ಸೊ 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಒಂದು 4 ರಿಂದ 5, ಲವಂಗ 10 ರಿಂದ 12, ಏಲಕ್ಕಿ ಒಂದು 5 ರಿಂದ 6, ಮತ್ತು ಮೆಣಸು ಕಾಳು 1 ಟೇಬಲ್ ಸ್ಪೂನು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಅದು ಫ್ಲೇವರ್ಸ್ ಎಲ್ಲನೂ ಬಿಡಬೇಕು. ಅಂದರೆ ತುಂಬ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸೀಸ್ಕೊಬಾರ್ದು. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಕಿರೋ ಮೆಣಸಿನ್ಕಾಯಿ ಖಾರ ಇರಲಿಲ್ಲ. ಸೊ ನಾನು ಇಲ್ಲಿ ಮೆಣಸಿನ್ಕಾಯಿ ಬಂದು ಒಂದು 15 ರಿಂದ 17, 16 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ. ಸೊ ಅದಕ್ಕೇನೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಅದಕ್ಕಾಗಿಯೇ ನಾನು ಹೇಳಿದ್ದು. ಇದು ಅಷ್ಟು ಖಾರ ಇರಲಿಲ್ಲ, ಸೊ ನಾನು ಅದಕ್ಕಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಅಂದರೆ ಮೆಣಸಿನ್ಕಾಯಿನ ಮುರಿದಾಗ ನಿಮಗೆ ಆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಖಾರ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಖಾರ ತಕ್ಕನಾಗಿ ಹಾಕ್ಕೊಳ್ಳಿ. ಕೆಲವು ಮನೇಲಿ ಖಾರ ತಿಂತಾರೆ, ಕೆಲವು ಮನೇಲಿ ಖಾರ ತಿನ್ನೋದಿಲ್ಲ. ಸೊ ಅದಕ್ಕಾಗಿಯೇ ನಮ್ಮ ಮನೇಲಿ ಸ್ವಲ್ಪ ಖಾರ ಇರಲೇಬೇಕು. ಅಂದರೆ ನಾನ್ ವೆಜ್ಗೆಲ್ಲ ಖಾರ ಇದ್ರೇ ಚೆನ್ನಾಗಿರುತ್ತೆ. ಇದು ಅಷ್ಟು ಖಾರ ಅಂತನೂ ಇಲ್ಲ, ಮೀಡಿಯಮ್ ಆಗಿ. ಅದಷ್ಟು ಫ್ರೈ ಆಗ್ತಿದ್ದಂಗೆನೇ ಪುದೀನ ಸೊಪ್ಪು ನಾನಿಲ್ಲಿ ಒಂದು 1.5 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಮತ್ತು ಕೊತ್ತಂಬರಿ ಬಂದು ಒಂದು ಫುಲ್ ಹಿಡಿಯಷ್ಟು ಒಂದು ಕೊತ್ತಂಬರಿ ಸೊಪ್ಪು. ಅಂದರೆ ಒಂದು ಬೌಲ್ ಅಂತಲೇ ಲೆಕ್ಕ ಹಾಕೊಬೋದು. ಸೊ ಪುದೀನ ಸ್ವಲ್ಪ ಜಾಸ್ತಿ ಇರಬೇಕು, ಮೆಂತ್ಯ ಸ್ವಲ್ಪ ಕಮ್ಮಿ ಇರಬೇಕು. ಮತ್ತು ಪುದೀನದಲ್ಲಿ ಒಂದು 3/4 ಭಾಗದಷ್ಟು ಕೊತ್ತಂಬರಿ ಇರಬೇಕು. ಸೊ ಆಗ ನೋಡಿ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ.
ಪುದೀನಾಗಂತ ತುಂಬ ಜಾಸ್ತಿನೂ ಹಾಕಿದ್ರೆ ಪುದೀನ ಫ್ಲೇವರ್ ಹೊಡಿಯುತ್ತೆ. ಸೊ ಆ ಥರ ಅಷ್ಟು ಜಾಸ್ತಿನೂ ಹಾಕಬಾರ್ದು. ಸೊ ಅದಕ್ಕಾಗಿಯೇ ಸ್ವಲ್ಪ ನಾನು ಒಂದು ಹಿಡಿಯಷ್ಟು ಅಂದರೆ ಫುಲ್ಲು ಒಂದು ಹಿಡಿಯಲ್ಲಿ ಎಷ್ಟು ಬರುತ್ತೆ, ಒಂದು ಬೌಲ್ ಅಂತಲೇ ಲೆಕ್ಕ ತಗೊಳ್ಳಿ. ಸೊ ಒಂದು ಬೌಲಷ್ಟು ಪುದೀನ, ಅರ್ಧ ಮೆಂತ್ಯ, ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊಪ್ಪು ಎಲ್ಲನೂ ಕೂಡ ಅಷ್ಟೇನೆ, ಅದು ಹಸಿ ವಾಸನೆ ಏನಿದೆ ಸೊಪ್ಪುದು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಫ್ರೈ ಆಗ್ತಿದ್ದಂಗೆ ಸೊಪ್ಪು ನೋಡಿ ಈ ಥರ ತುಂಬ ಸಾಫ್ಟ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು. ಯಾವುದು ಕೂಡ ಅಷ್ಟೇನೆ ಸೀಬಾರ್ದು. ನೋಡಿ ನಾವು ಅಷ್ಟು ಸೊಪ್ಪು ಹಾಕಿರೋದು, ಇಲ್ಲಿ ಸೊಪ್ಪೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇಷ್ಟು 1.5 kgಗೆ ಕರೆಕ್ಟಾಗಿದೆ ಇದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಸ್ಮೆಲ್ ಒಂಥರ ಘಮ್ ಅಂತ ಬರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲನೂ ಸ್ಮೆಲ್ ಅರೋಮಾ ಸಖತ್ತಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವುದು ಕೂಡ ಅಷ್ಟೇನೆ ತುಂಬ ಓವರ್ ಕುಕ್ ಮಾಡ್ಕೊಬೇಡಿ, ಅಂದರೆ ತುಂಬ ಸೀದೋ ಹೋಗೋವರೆಗೂ ಮಾಡ್ಕೊಬೇಡಿ. ಇದು ತಣ್ಣಗಾಗಿ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಗ್ರೀನ್ ಪೇಸ್ಟ್ ಆಗುತ್ತೆ. ಸೊ ಮಿಕ್ಸಿಗೆ ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸುಮಾರು ಏನಿಲ್ಲ ಅಂತಂದ್ರೂ ಒಂದು 6ರಿಂದ 7 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಕಾಸ್ ತುಪ್ಪ ಕೂಡ ಅಷ್ಟೇ ತುಂಬ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಎಣ್ಣೆ ತುಪ್ಪ ಕಾದ್ಮೇಲೆ ನಾನಿಲ್ಲಿ 1 ಇಂಚ್ ಚಕ್ಕೆ, 4ರಿಂದ 5 ಲವಂಗ, ಒಂದು 4ರಿಂದ 5 ಏಲಕ್ಕಿ, ಜಾಪತ್ರೆ 1, ಸ್ಟಾರ್ ಅನಾನಸ್ 1, ಮತ್ತು ಕಲ್ ಹೂವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು, ಶಾಹಿ ಜೀರಾ 1 ಟೀ ಸ್ಪೂನು, ಮತ್ತು ಪಲಾವ್ ಎಲೆ 1 ಅಥವಾ 2, ಕಸೂರಿ ಮೇಥಿ 2 ಟೇಬಲ್ ಸ್ಪೂನು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಅರೋಮಾ ಬಿಟ್ಟ ಮೇಲೆ ನಾನಿಲ್ಲಿ ಈರುಳ್ಳಿ, ಅಂದರೆ ನಾವು ಫ್ರೈ ಮಾಡ್ಕೊಳೋದಕ್ಕೂ ಈರುಳ್ಳಿ ಹಾಕಿದ್ದೀವಿ. ಸೊ ಇದಕ್ಕೂ ಜಾಸ್ತಿ ಹಾಕಿದ್ರೆ ಸಿಹಿ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿ, ತುಂಬ ದೊಡ್ಡದು ಬೇಡ, ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಂಗೆನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಬಂದು ಒಂದು 4 ಟೇಬಲ್ ಸ್ಪೂನು, ಅಂದರೆ ಅದಕ್ಕೂ ಹಾಕಿದ್ದೀವಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಮ್ಯಾರಿನೇಷನ್ಗೆ. ಸೊ ಇಲ್ಲಿ ಬಂದು ಒಂದು 4-4.5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಘಾಟ್ ಏನಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಅದ್ರದ್ದು ಹೋಗಬೇಕು. ಸೊ ಅಷ್ಟು ಫ್ರೈ ಆಗ್ತಿದ್ದಂಗೆನೆ ಈಗ ನಾವು ಗ್ರೀನ್ ಪೇಸ್ಟ್, ಅಂದರೆ ನಾವು ರುಬ್ಕೊಂಡು ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ಇದಕ್ಕೆ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ನಾವು ಚೆನ್ನಾಗಿ ಅದು ಫ್ರೈ ಮಾಡ್ಕೊಂಡ್ಮೇಲೆ ಗ್ರೀನ್ ಪೇಸ್ಟ್ ಹಾಕಬೇಕು. ಇದು ಅಷ್ಟೇನೆ, ಅಂದರೆ ನಾವು ಅಲ್ಲೂ ಕೂಡ ಫ್ರೈ ಮಾಡಿದ್ದೀವಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಆಯಿಲ್ ಬಿಡ್ತಾ ಬರಬೇಕು. ಸೊ ಆ ಮಟ್ಟಿಗೆ ನಾವು ಪೇಸ್ಟ್ ಅಂದರೆ ಫ್ರೈ ಮಾಡ್ಕೊಬೇಕು. ಅಂದರೆ ಹಸಿ ಸೊಪ್ಪು ವಾಸನೆ ಏನಿದೆ ಅದನ್ನೆಲ್ಲ ಹೋಗುತ್ತೆ. ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡ್ಕೊತಿದ್ದಂಗೆನೆ. ನೋಡಿ ಈ ಕಲರ್ ಬರುತ್ತೆ ಗ್ರೀನ್ ಪೇಸ್ಟ್. ಸೊ ದೊನ್ನೆ ಬಿರಿಯಾನಿ, ನಾವು ಯಾವುದೇ ಥರದ ಕಲರ್ ಆ್ಯಡ್ ಮಾಡ್ತಾ ಇಲ್ಲ, ಯಾವುದೇ ಥರದ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡ್ ಮಾಡ್ತಾ ಇಲ್ಲ. ಸೊ ಫ್ಲೇವರ್ ಆರ್ಟಿಫಿಷಿಯಲ್ ಕಲರ್ಸು ಇದೆಲ್ಲ ಸಮ್ ಹೋಟೆಲ್ಸಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಇದು ನ್ಯಾಚುರಲ್ ಆಗಿ ಈ ಕಲರ್ ಬರುತ್ತೆ. ಸೊ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಮಾಡೋದಕ್ಕಿಂತ ನನ್ನ ಹಸ್ಬೆಂಡ್ ಮಾಡ್ತಾರಲ್ಲ ಸೂಪರ್ ಆಗಿರುತ್ತೆ ದೊನ್ನೆ ಬಿರಿಯಾನಿ. ಆ್ಯಕ್ಚುಲಿ ನಾವು ಆರ್ಡರ್ಸ್ ಎಲ್ಲ ತೊಗೊತೀವಿ ಬಿರಿಯಾನಿ ಮಾಡೋದಕ್ಕೆ, ನಮ್ಮದು ಹೋಟೆಲ್ ಕೂಡ ಇತ್ತು. ಸೊ ಅದಕ್ಕಾಗಿ ಇವಾಗ್ಲೂ ಆರ್ಡರ್ಸ್ ಎಲ್ಲ ಬರ್ತಾ ಇರುತ್ತೆ. ಈಗ ನಾವು ಗ್ರೀನ್ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿದಂತಹ ಚಿಕನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಒಂದು ಅಟ್ಲೀಸ್ಟ್ ನಾನೇನಿಲ್ಲ ಅಂದರೂ ಒಂದು 2 hours ಆದರೂ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ. ಸೊ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನು ಕೂಡ ಅಷ್ಟೇನೆ ಆ ಗ್ರೀನ್ ಪೇಸ್ಟ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಚಿಕನ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಆಯಿಲ್ ಬಿಡ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ಚಿಕನ್ ಫ್ರೈ ಮಾಡ್ಕೊಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಎಲ್ಲ ಹಾಕ್ತಿದ್ದಂಗೆನೆ ನಮಗೆ ಆ ಸ್ಮೆಲ್ ಘಮ್ ಅಂತ ಬಿರಿಯಾನಿ ಸ್ಮೆಲ್ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನಮಗೆ. ಆ ಫ್ಲೇವರ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ನಾವೇನು ಹಾಕಿರ್ತೀವಿ, ಚಕ್ಕೆ, ಲವಂಗ, ಕಸೂರಿ ಮೇಥಿ ಇದೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ತಿದ್ದಂಗೆ ಆಲ್ರೆಡಿ ಘಮ್ ಅನ್ನೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದ್ರ ಜೊತೆಗೆ ಈ ಗ್ರೀನ್ ಪೇಸ್ಟು, ಚಿಕನ್ನು ಎಲ್ಲ ಹಾಕ್ತಿದ್ದಂಗೆನೆ ಸೂಪರಾಗಿ ಟೇಸ್ಟ್ ಅಂದರೆ ಸ್ಟಾರ್ಟ್ ಆಗೋಗುತ್ತೆ. ಆ ಸ್ಮೆಲ್ ಘಮ್ ಅಂತ ಇಡೀ ಮನೆ ಎಲ್ಲಾನು ತುಂಬ್ಕೊತಾ ಇರುತ್ತೆ. ಗೊತ್ತಾಗುತ್ತೆ ಅಕ್ಕಪಕ್ಕದವ್ರಿಗೆಲ್ಲ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ತಕ್ಕನಂಗೆನೆ ಸ್ವಲ್ಪ ಅರಿಶಿನ, ಯಾಕೆಂದರೆ ತುಂಬ ಜಾಸ್ತಿನೂ ಬೇಡ, ಮ್ಯಾರಿನೇಷನ್ಗೂ ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಕು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು
ಚಿಕನ್ ಬೇಯಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಯಾವುದೇ ಥರದ ಕುಕ್ಕರ್‌ಗಾಗಿ ಕೂಗಿಸ್ತಾ ಇಲ್ಲ. ಸೊ, ದೊನ್ನೆ ಬಿರಿಯಾನಿ ಅಂದರೆ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ, ಅದಕ್ಕಾಗಿನೇ ಚಿಕನ್ನ ಫಸ್ಟು ಬೇಯಿಸ್ಕೊಬೇಕು. ನಾನಿಲ್ಲಿ ಮಿಕ್ಸಿ ಆಡಿಸಿದ ನೀರನ್ನೇ ಹಾಕ್ಕೊತಾ ಇದ್ದೀನಿ. ಅಂದರೆ ಮೆಷರ್‌ಮೆಂಟು ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅದರಷ್ಟು ನೀರನ್ನ ಅಳತೆ ಮಾಡಿಕೊಂಡು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಗ ಬೇಕು ಅಂತಂದರೆ ಒಂದು ಸೈಡ್ ಬಿಸಿನೀರು ಇಟ್ಕೊಂಡು ಮೆಷರ್‌ಮೆಂಟಲ್ಲಿ ಸೊ, ಆ ಬಿಸಿನೀರು ಹಾಕಿದ್ರೆ ನಿಮಗೆ ಬೇಗನೆ ಆಗುತ್ತೆ. ನಾನಿಲ್ಲಿ ಯೂಶುವಲ್ ಆಗಿ ನಾರ್ಮಲ್ ವಾಟ್ರೇ ಹಾಕಿದ್ದೀನಿ. ಯಾವುದೇ ಥರದ ಬಿಸಿನೀರು ಕಾಯಿಸ್ಕೊಂಡಿರಲಿಲ್ಲ. ಸೊ, ಅದಕ್ಕಾಗಿ ನಾರ್ಮಲ್ ವಾಟ್ರೇ ಹಾಕಿದ್ದೀನಿ. ಇದು ಚಿಕನ್ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಚಿಕನ್ ಸ್ವಲ್ಪ ಕುದಿ ಬರ್ತಿದ್ದಂಗೆನೆ ನಾವೀಗ ಉಪ್ಪು ಹಾಕ್ತಾ ಇದ್ದೀನಿ. ಅಂದರೆ ನಾನು ಯೂಶುವಲ್ ಆಗಿ ಕಲ್ಲುಪ್ಪೇ ಆ್ಯಡ್ ಮಾಡೋದು. ನಾನು ಬೇರೆ ಯಾವುದೂ ಯೂಸ್ ಅಂದರೆ ಪುಡಿ ಉಪ್ಪು ಅದೆಲ್ಲ ಯೂಸ್ ಮಾಡಲ್ಲ. ಅಂದರೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಬಟ್ ಜಾಸ್ತಿ ನಾನು ಯೂಸ್ ಮಾಡೋದೇ ಕಲ್ಲುಪ್ಪು. ಇಷ್ಟೆಲ್ಲ ಹಾಕಿ ನೆಕ್ಸ್ಟ್ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು ನಾವು ಇದಕ್ಕೆ ಅಕ್ಕಿ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡೋದು ಜೀರಾ ಸಾಂಬಾರ್ ರೈಸ್. ನಾವು ಯಾವಾಗಲೂ ಬಿರಿಯಾನಿಗೆ ಜೀರಾ ರೈಸೇ ಯೂಸ್ ಮಾಡೋದು. ಫ್ಲೇವರ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ, ಅದಕ್ಕಾಗಿ ಜೀರಾ ರೈಸೇ ಆ್ಯಡ್ ಮಾಡ್ತೀನಿ. ನೋಡಿ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಮತ್ತು ಈವನ್ ಚಿಕನು ಅಷ್ಟೇನೆ ತುಂಬ ಚೆನ್ನಾಗಿ ಬೆಂದಿದೆ. ಟೆಂಡರ್ ಚಿಕನ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ. ನಾರ್ಮಲ್ ಚಿಕನ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಚಿಕನು ಅಷ್ಟೇ ಆಲ್ಮೋಸ್ಟ್ ಬೆಂದಿದೆ. ಸೊ, ನಾನೀಗ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾನು ಬೆಂದರೆ ಅಕ್ಕಿ ಬೇಯೋಷ್ಟೊತ್ತಿಗೆ ಚಿಕನ್ನು ಎಲ್ಲ ಮೂಳೆ ಬಿಟ್ಕೊಂಡ್ಬಿಡುತ್ತೆ. ಸೊ, ಅದಕ್ಕಾಗಿನೇ ಹೇಳಿದ್ದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತಿದ್ದಂಗೆನೆ ನಮಗೆ ಚಿಕನು ಓಕೆ ನಾವು ಅಕ್ಕಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸಕ್ಕತ್ತಾಗಿ ಅಂದರೆ ಚಿಕನು ಅಷ್ಟೇನೆ ಮುಕ್ಕಾಲು ಭಾಗ ಬೆಂದಿದೆ. ನಾನಿವಾಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊತೀನಿ. ನೋಡಿ ಎಣ್ಣೆನೂ ಬಿಡ್ತಾ ಬಂದಿದೆ. ಚಿಕನು ಅಷ್ಟೇನೆ ಈ ಟೈಮಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೊಬೋದು. ಉಪ್ಪು ಕಮ್ಮಿ ಆಗಿದ್ರೆ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಾವು ರೈಸ್ ಹಾಕಿದ್ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ, ಅದಕ್ಕಾಗಿನೇ ಈಗ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹೇಗೆ ಚೆಕ್ ಮಾಡೋದು ಅಂದರೆ ಈಗ ಅಕ್ಕಿ ಹಾಕೋಕ್ಕೆ ಮುಂಚೆ ಸ್ವಲ್ಪ ನಿಮಗೆ ಲೈಟಾಗಿ ಉಪ್ಪು ಅಂತ ಅನ್ನಿಸ್ಬೇಕು. ಸೊ, ಆಗ ನಿಮಗೆ ರೈಸ್ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ ನಿಮಗೆ. ನಿಮಗೆ ಇವಾಗ ಕರೆಕ್ಟಾಗಿದ್ದರೆ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಉಪ್ಪು. ಸೊ, ಅದಕ್ಕಾಗಿ ಈ ಟೈಮಲ್ಲಿ ಚೆಕ್ ಮಾಡಿಕೊಂಡು ಉಪ್ಪು ಬೇಕಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಖಾರ ಬೇಕು ಅಂತಂದರೆ ಸ್ವಲ್ಪ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಅಂದರೆ ಕಟ್ ಮಾಡಿ ಅರ್ಧ ಭಾಗಕ್ಕೆ ಹಾಕ್ಕೊಬೋದು. ಮತ್ತೆ ನನಗಿವಾಗ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್‌ನ ಆ್ಯಡ್ ಮಾಡಿಕೊಂಡು ಅಕ್ಕಿನೂ ಅಷ್ಟೇನೆ ಸ್ವಲ್ಪ ಕುಕ್ ಆದಮೇಲೆ ಆಮೇಲೆ ನೆಕ್ಸ್ಟ್ ಬಂದು ನಾನು ದಮ್ಗಿಟ್ಕೊತೀನಿ. ಅಂದರೆ ಒಂದು ಅರ್ಧ ಭಾಗ, ಮುಕ್ಕಾಲು ಭಾಗ ಅಕ್ಕಿ ಬೆಂದಿದೆ ಅಂತಂದಾಗ ನೆಕ್ಸ್ಟ್ ನಾನು ಆವಾಗ ದಮ್ಗಿಡ್ತೀನಿ. ಆ್ಯಕ್ಚುಲಿ ನನಗೆ ಪಾತ್ರೆ ತುಂಬ ಚಿಕ್ಕದಾಗೋಯ್ತು. ಇದು ಸಾಕಾಗತ್ತೆ ಅಂತ ಅನ್ಕೊಂಡೆ ಪಾತ್ರೆ. ಬಟ್ ನನಗೆ ತುಂಬ ಚಿಕ್ಕದಾಗೋಯ್ತು. ನಾನು ನೆಕ್ಸ್ಟು ಅದೇ ನನ್ನ ಹಸ್ಬೆಂಡ್ ಬಂದಾಗ ಅದೇ ಅಂತಿದ್ರು ತುಂಬ ಚಿಕ್ಕದಾಯಿತು ಅಕ್ಕಿ ಬೆಂದ ಮೇಲೆ ತುಂಬ ಇದಾಗತ್ತೆ ಅಂತ. ಸೊ, ನೆಕ್ಸ್ಟ್ ನಾನು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ನಾನು. ನೋಡಿ ಇದನ್ನ ಆಡ್ಸಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಅಕ್ಕಿ ಬೇಯ್ತಾ ಫುಲ್ಲು ಅದು ಜಾಸ್ತಿ ಆಗೋಯ್ತು. ಚಿಕ್ಕ ಪಾತ್ರೆ ಅಂದರೆ ಅದು ನಾನು ಏನು ಹಾಕಿದೆ ಅದು ಪಾತ್ರೆ ತುಂಬ ಚಿಕ್ಕದಾಗೋಯ್ತು ನನಗೆ. ನಾನದು ಕರೆಕ್ಟಾಗಿ ಆಗತ್ತೆ ನಾನು 1.5 ಕೆಜಿಗೆ ಅಂತ ಅನ್ಕೊಂಡೆ ಆ ಸೈಜ್ ನೋಡ್ಬಿಟ್ಟು. ಬಟ್ ನಂಗೆ ಅದು ಆಗಲಿಲ್ಲ. ಸೊ, ನೆಕ್ಸ್ಟ್ ನಾನು ಅದಕ್ಕೆ ಶಿಫ್ಟ್ ಮಾಡಿ ನನ್ನ ಹಸ್ಬೆಂಡ್ ಇಲ್ಲ ಅದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ನೆಕ್ಸ್ಟ್ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿದ್ರು. ನೋಡಿ ನಾನು ಹೇಳ್ದಂಗೆನೆ ಮುಕ್ಕಾಲು ಭಾಗ ಬೆಂದಿದೆ ಅಂತಂದಮೇಲೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಕೆಳಗಡೆ ಹೆಂಚಿಟ್ಟು ಸೊ, ದಮ್ಗಿಟ್ಟೆ. ನಾನು ಹೇಳಿದ್ನಲ್ಲ ಸಕ್ಕತ್ತಾಗಿ ಬರುತ್ತೆ. ತುಂಬ ಉದ್ರುದ್ರವಾಗಿ ಬರುತ್ತೆ. ಲಾಸ್ಟಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಬೇಕು. ಸೊ, ನಿಮಗದು ಅಕ್ಕಿ ಏನಿದೆ ಉದ್ರುದ್ರವಾಗಿ ಬರುತ್ತೆ. ಮತ್ತು ಬಿರಿಯಾನಿ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ, ಅದಕ್ಕಾಗಿ ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡಿಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಚಿಕನ್ನು, ರೈಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಈವನ್ ಅಕ್ಕಿ ಕೂಡ ಅಷ್ಟೇನೆ ತುಂಬ ಉದ್ರುದ್ರವಾಗಿ ಆಗಿರುತ್ತೆ. ನಾನು ಯಾವುದೇ ಥರದ ಮುಂಚೆ ಅಕ್ಕಿ ನೆನೆಸ್ಕೊಳೋದಾಗಲಿ, ಇದು ಮಾಡೋದಾಗಲಿ ಯಾವುದೇ ಥರದ್ದು ಮಾಡಲಿಲ್ಲ. ತೊಳೆದು ಒಂದು ಸ್ವಲ್ಪ ಹೊತ್ತು ಒಗ್ಗರಣೆ ಹಾಕೋವರೆಗೂ ಇಟ್ಟಿದ್ದೆ ಅಷ್ಟೇನೆ. ಸೊ, ತುಂಬ ಚೆನ್ನಾಗಿ ಬರುತ್ತೆ. ಟ್ರಸ್ಟ್ ಮೀ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಅಷ್ಟು ಸೂಪರ್ ಆಗಿರುತ್ತೆ. ನಾವು ಯಾವುದೇ ಥರದ ಹೋಟೆಲ್ಸ್‌ಗೆ ಹೋಗ್ತೀವಿ ಹುಡ್ಕೊಂಡು ದೊನ್ನೆ ಬಿರಿಯಾನಿ ಅಂತ ಅಂದ್ಬಿಟ್ಟು ಯಾಕೆ ನಾವು ಮನೇಲೇ ಮಾಡ್ಕೊಬಾರ್ದು ಹೆಲ್ದಿಯಾಗಿ. ಅದನ್ನು ಯಾವುದೋ ಫ್ಲೇವರ್ಸ್ ಇಲ್ದಿರ, ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ದಿರ ಯಾಕೆ ನಾವು ಹೆಲ್ದಿಯಾಗಿ ಮನೇಲೇ ಮಾಡ್ಕೊಬಾರ್ದು. ಸೊ, ನನಗನ್ಸಿದ್ದು ಇಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು. ಸ್ವಲ್ಪ ಸೊಪ್ಪು ಬಿಡಿಸೋದು ಇದು ಎಲ್ಲಾನು ಸ್ವಲ್ಪ ಕೆಲಸ ಅನಿಸುತ್ತೆ. ಬಟ್ ಅಡುಗೆ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರೆ ಯಾವುದು ಕಷ್ಟ ಅನಿಸೋದಿಲ್ಲ. ಸೊ, ಇಲ್ಲಿಗೆ ನನ್ನ ಬಿರಿಯಾನಿ ರೆಡಿ ಆಗಿದೆ. ಸೊ, ಸರ್ವ್ ಮಾಡಬೇಕಾದ್ರೂ ಅಷ್ಟೇನೆ ಆ ಫ್ಲೇವರ್ ಅಂದರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದಿದ್ದವ್ರಂತೂನು ನಾನು ಮಾಡ್ತಿದ್ದಂಗೆನೆ ಅವ್ರಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಯ್ತು. ಸೊ,
ನನ್ನ ಬಿರಿಯಾನಿ ಅಂತೂ ಹೀಗೆ ಬಂದಿದೆ, ಸೂಪರಾಗಿ ಬಂದಿದೆ. ಒಂದ್ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗತ್ತೆ ಹೇಗೆ ಬರುತ್ತೆ ಬಿರಿಯಾನಿ, ಹೇಗಿದೆ ಬಿರಿಯಾನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಾ ನಿಜ ಹೇಳ್ತಾ ಇದ್ದೀನಾ ಅಂತಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇಲ್ಲಿಗೆ ದೊನ್ನೆ ಬಿರಿಯಾನಿ ಅಂದರೆ ದಮ್ ಬಿರಿಯಾನಿ ಇಲ್ಲಿಗೆ ನನ್ನ ಈ ರೆಸಿಪಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಹೀಗೆ ಹೆಚ್ಚಿನ ವೀಡಿಯೋಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ಬೇರೆ ನ್ಯೂ ರೆಸಿಪಿಯೊಂದಿಗೆ ಮತ್ತು ನೆಕ್ಸ್ಟು ಬೇರೆ ಬೇರೆ ಹೊಸ ವ್ಲಾಗ್ಸೊಂದಿಗೆ ಬರ್ತಾ ಇರ್ತೀನಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ವಾ? ಯಾರಿಗೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಹೇಳಿ? ಯಾರಿಗೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸಿಂಪಲ್ ಆಗಿದೆ ನೋಡೋದಕ್ಕೆ, ತುಂಬ ಕೆಲಸ ಅನಿಸುತ್ತೆ. ಬಟ್ ನಾನು ಹೇಳ್ದಂಗೆನೆ ಸ್ಟವ್ ಮುಂದೆ ನಿಂತ್ಕೊಂಡು ಎಲ್ಲ ಒಂದು ಸತಿ ಐಟಮ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾ ಹೋದರೆ ಯಾವುದೂನು ತುಂಬ ಕಷ್ಟ ಅಂತ ಅನಿಸೋದಿಲ್ಲ. ಸೊ ಇಲ್ಲಿಗೆ ಹೀಗಿದೆ ದಮ್ ಬಿರಿಯಾನಿ ರೆಸಿಪಿ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್ ಬಾಯ್.